ಇನ್ನು ನಾಳೆನೇ ನೂತನ ಸಚಿವರ ಪ್ರಮಾಣ ವಚನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಮೇಲೆ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ದೊಡ್ಡ ಯಕ್ಷ ಪ್ರಶ್ನೆ ಒಂದು ಕಾಡ್ತಾ ಇತ್ತು, ಯಾವಾಗ ಆಗುತ್ತೋ ಅಂತ. ಬಟ್ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸಂಪುಟ ವಿಸ್ತರಣೆ ಬಗ್ಗೆ ಬಿಗ್ ಸುಳಿವು ಕೊಟ್ಟಂತಹ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ನಾಳೆ ಸಂಜೆ ನೂತನ ಸಚಿವರ ಪ್ರಮಾಣ ವಚನ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳು ಈಗ ಬೆಳಕಿಗೆ ಬರ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಗೃಹ ಸಚಿವ ಖರ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೊಸ ಸಚಿವರ ಸಂಪುಟ ಆಗುತ್ತದೆ. ಇದು ಪ್ರಿಯಾಂಕ್ ಖರ್ಗೆ ಹೇಳಿರುವಂತಹ ಮಾತು. ನಾಳೆ ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಇಳಿದಂತಹ ಪ್ರಿಯಾಂಕ್ ಖರ್ಗೆ, ದೆಹಲಿಯಿಂದ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಹಾಗಾದರೆ ನಾಳೆ 20 ಜನ ಮಂತ್ರಿಗಳಿಗೆ ಜಾಕ್ಪಾಟ್ ಅಂತ ಹೇಳ್ಬೋದು. ಯಾಕೆಂತಂದರೆ ನಾಳೆ ನೂತನ ಸಚಿವರ ಪ್ರಮಾಣ ವಚನ ಬಹುತೇಕ ಫಿಕ್ಸ್. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಬಿಗ್ ಸುಳಿವನ್ನು ಕೊಟ್ಟಿದ್ದಾರೆ, ಕ್ಲೂ ಕೊಟ್ಟಿದ್ದಾರೆ. ನಾಳೆ ಸಂಜೆಯೊಳಗಡೆ ಸಚಿವರ ಪ್ರಮಾಣ ವಚನ ನಡೆಯುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟ ರಚನೆ ಆಗುತ್ತಪ್ಪ ಆಗುತ್ತೆ ನಾಳೆ 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 ಸರ್ ಯಾವಾಗ ಸರ್ ಸಚಿವ ಸಂಪುಟ ಆಗುತ್ತೆ, ಯಾವಾಗ ಇದು ಪೂರ್ಣಗೊಳ್ಳುತ್ತೆ ಅಂತಂದರೆ ಆಗುತ್ತೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸಿಂದ ಪ್ರಿಯಾಂಕ್ ಖರ್ಗೆ ಅವರು ಹೋಗ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ನೋಡಿದರೆ ನಾಳೆನೇ ಆಗಿಬಿಡುತ್ತೇನೋ ಅನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. KCV ಕೈಯಲ್ಲಿ ನೂತನ 20 ಸಚಿವರ ಮಂತ್ರಿಗಿರಿಯ ಭವಿಷ್ಯ ಅನ್ನುವಂಥದ್ದಿದೆ. ಫೈನಲ್ ಪಟ್ಟಿಯನ್ನು ಹಿಡಿದು ಬೆಂಗಳೂರಿಗೆ ಬರಲಿದ್ದಾರೆ KC ವೇಣುಗೋಪಾಲ್. ದೆಹಲಿ ಅಂಗಳದಲ್ಲಿ ಸಿದ್ಧಗೊಂಡಿದೆ ಡಿಕೆಶಿ ಸಂಪುಟದ ಪಟ್ಟಿ. ಜಾತಿವಾರು ಜಿಲ್ಲಾವಾರು ಲೆಕ್ಕ ಹಾಕಿ ಲೀಸ್ಟನ್ನು ತಯಾರು ಮಾಡಿದಾರಂತೆ. ಹಾಗಾದರೆ ಯಾರ್ಯಾರಿದ್ದಾರೆ ಈ ಫೈನಲ್ ಲಿಸ್ಟಲ್ಲಿ ಅನ್ನುವಂಥದ್ದು ಗೊತ್ತಾ? ಯಾರ್ಯಾರಿದ್ದಾರೆ ಈ ಲಿಸ್ಟಲ್ಲಿ, ಯಾರ್ಯಾರಿಗೆ ಒಲಿದು ಬಂದಿದೆ ಈ ಮಂತ್ರಿಗಿರಿಯ ಭಾಗ್ಯ, ಮಂತ್ರಿ ಸ್ಥಾನದ ಭಾಗ್ಯ ಯಾರಿಗೆ ಒಲಿದು ಬಂದಿದೆ? ನಿಮ್ಮ ಶುಭೇಗ ನ್ಯೂಸ್ನಲ್ಲಿ ಆ 20 ಅದೃಷ್ಟವಂತರ ಲೀಸ್ಟ್ ಇದೆ. ನಾಳೆನೇ ಬಹುತೇಕ ಫೈನಲ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಅಳೆದು ತೂಗಿ 20 ಜನ ಸಚಿವರ ಒಂದು ಲೀಸ್ಟನ್ನು ಈಗ ರಾಜ್ಯದ ನಾಯಕರು ಮತ್ತು ಹೈಕಮಾಂಡ್, ಕಾಂಗ್ರೆಸ್ಸಿನ ಹೈಕಮಾಂಡ್ ತಯಾರು ಮಾಡಿದೆ. ಫೈನಲ್ ಪಟ್ಟಿಯನ್ನು ಹಿಡಿದು ಇವತ್ತು ರಾತ್ರಿಯೊಳಗಡೆ KC ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇವತ್ತು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ನಾಳೆ ಪ್ರಾಬಬಲಿ ಅಧಿಕೃತವಾಗಿ 20 ಜನರ ಹೆಸರನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ಪ್ರಾತಿನಿಧ್ಯ ಸಿಗದ ಹಲವು ಜಿಲ್ಲೆಗಳಿಗೆ ಈಗ ಭಿಕ್ಷಾಕ್ ಅಂತ ಹೇಳ್ಬೋದು. ಹೊಸ ಶಾಸಕರಿಗೆ ಈ ಬಾರಿ ಮಂತ್ರಿಗಿರಿ ಬಹುತೇಕ ಖಚಿತ ಅಂತ ಹೇಳ್ತಾ ಇದ್ದಾರೆ. 2028ರ ಚುನಾವಣೆ ಗೆಲ್ಲೋದೇ ರಾಜ್ಯ ಕಾಂಗ್ರೆಸ್ಸಿನ ಟಾಸ್ಕ್ ಆಗಿದೆ. ಹೀಗಾಗಿ ಜಾತಿ ಹಾಗೂ ಜಿಲ್ಲಾವಾರು ಶಾಸಕರಿಗೆ ಮಣೆಯನ್ನು ಹಾಕ್ತಾ ಇದೆ AICC. ಕಾಂಗ್ರೆಸ್ಸಿಗೆ ಯಾವುದೇ ಡ್ಯಾಮೇಜ್ ಆಗದಂತೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಕೈ ನಾಯಕರಲ್ಲಿ ಒಮ್ಮತ ಒಡೆಯದಂತೆ ಒಂದು ವಾರ್ನಿಂಗನ್ನು, ಮುಂಜಾಗ್ರತೆಯನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ದೃಷ್ಟಿಕೋನದಲ್ಲೂ ಸಹ ರಾಹುಲ್ ಗಾಂಧಿಯವರು ವಿಚಾರವನ್ನು ಮಾಡಿದಾರಂತೆ. ಯಾರಲ್ಲೂ ಅಸಮಾಧಾನ ಮೂಡದಂತೆ ಪಟ್ಟಿಯನ್ನು ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ನಾಳೆಯೇ ನೂತನ 20 ಮಂತ್ರಿಗಳ ಪದಗ್ರಹಣ ಕಾರ್ಯಕ್ರಮ ಬಹುತೇಕ ಆಗುತ್ತೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ದೆಹಲಿಯಿಂದ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ. ಯಾರ್ಯಾರು ಬರ್ತಾರೆ? KC ವೇಣುಗೋಪಾಲ್, ಸುಜ್ರೇವಾಲ್ ಬರುವಂತಹ ಸಾಧ್ಯತೆ ಇದೆ. ಪ್ರಾತಿನಿಧ್ಯ ಸಿಗದ ಹಲವು ನಾಯಕರು ಕೆಲವೊಂದು ಕಡೆ ಅಸಮಾಧಾನಕ್ಕೆ ಒಳಗಾಗ್ತಾರೆ. ಬಟ್ ಅಸಮಾಧಾನ ಆಗದಂತೆ ನೋಡಿಕೊಳ್ಳುವ ಕೆಲಸವನ್ನು ಈಗ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾದರೆ ಜಿಲ್ಲಾವಾರು ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ? ಶರತ್ ಬಚ್ಚೇಗೌಡ ಬೆಂಗಳೂರು ಗ್ರಾಮಾಂತರ, ರಿಜ್ವಾನ್ ಅರ್ಷದ್ ಬೆಂಗಳೂರು ನಗರದಿಂದ ರಿಜ್ವಾನ್ ಅರ್ಷದ್ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಿಂದ ಬಿ ಶಿವಣ್ಣ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಿ ಶಿವಣ್ಣ ಇದ್ದಾರೆ. ಕೊಡಗು ಜಿಲ್ಲೆಯಿಂದ MS ಪೊನ್ನಣ್ಣ ಅವರ ಹೆಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ದಾವಣಗೆರೆ ಜಿಲ್ಲೆಯಿಂದ ಮಂತ್ರಿಗಿರಿಗೆ ಯಾರು ಆಯ್ಕೆ ಆಗ್ತಾರೆ ಅಂತಂದರೆ SS ಮಲ್ಲಿಕಾರ್ಜುನರವರ ಹೆಸರು ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯಿಂದ ಟಫ್ ಫೈಟ್ ಇತ್ತು ಬೆಳಗಾವಿಯಲ್ಲಿ. ಈಗ ಬೆಳಗಾವಿ ಜಿಲ್ಲೆಯಿಂದ ಯಾರು ಹಾಕ್ತಾರೆ ಮಂತ್ರಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್. ದುರ್ಗದ ಜಿಲ್ಲೆಯಿಂದ, ಚಿತ್ರದುರ್ಗದಿಂದ T ರಘುಮೂರ್ತಿಯವರ ಹೆಸರು ಕೇಳಿ ಬರ್ತಾ ಇದೆ. ಮೈಸೂರು
ಇದರಿಂದ ಅನಿಲ್ ಮಾವು ಅವರು ಇದ್ದಾರೆ.